ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ನಿಧನ ಹೊಂದಿ ಅಕ್ಟೋಬರ್ 29ಕ್ಕೆ 4 ವರ್ಷ ಆಗುತ್ತೆ. 2021ರಲ್ಲಿ ಇಡೀ ಕೋಟ್ಯಾಂತರ ಅಭಿಮಾನಿಗಳನ್ನು ಅಗಲ್ತಾರೆ ಸ್ನೇಹಿತರೆ. ಇವತ್ತು ನಾನು ಅಪ್ಪು ನ್ಯೂಸ್ ಚಾನಲಲ್ಲಿ ಮೈಸೂರು ವರದಿಗಾರನಾಗಿ ಕೆಲಸ ಮಾಡ್ತೇನೆ. ಅಂದರೆ ನಾನು ಸ್ವಲ್ಪ ಸಕ್ರಿಯವಾಗಿಲ್ಲ, ಯಾಕೆ ಅಂತಂದ್ರೆ ಸ್ವಲ್ಪ ನಾನು ವೈಯಕ್ತಿಕವಾಗಿ ಸಮಸ್ಯೆಗಳು ಎದುರಿಸ್ತಿದ್ದೇನೆ. ಅಪ್ಪು ನ್ಯೂಸ್ನ ಪ್ರಧಾನ ಸಂಪಾದಕರಾದಂತಹ ಶ್ರೀ ಮಹೇಶ್ ಕಡಹಟ್ಟಿ ಮತ್ತು ಬೆಳಗಾಂ ಆ ಟೀಮ್ಗೆ ನಾನು ಸಾರಿಯನ್ನು ಕೇಳ್ತೇನೆ. ನವೆಂಬರ್ 3ನೇ ತಾರೀಕು ಏನು ನಡೀತೈತೆ ಅಂತಂದರೆ ರಾಜ್ಯೋತ್ಸವದ ಪ್ರಯುಕ್ತ ಅಪ್ಪು ನ್ಯೂಸ್ ಕಡೆಯಿಂದ ಒಂದು ಕಾರ್ಯಕ್ರಮ ನಡೀತೈತೆ. ಆದರೆ ಸ್ವಲ್ಪ ನಾನು ಆರ್ಥಿಕ ಸಂಕಷ್ಟದಲ್ಲಿರೋದ್ರಿಂದ ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗ್ತಾಯಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಮಹೇಶ್ ಕಡಹಟ್ಟಿ ಅವರೇ. ಇನ್ನು ಮುಂದಿನ ದಿನಗಳಲ್ಲಿ ಮೈಸೂರು ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ವರದಿಗಾರನ ನೇಮಿಸ್ಕೋಬೇಕು ಅಂದ್ಬಿಟ್ಟು ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀವಿ. ಖಂಡಿತ ನಾವು ಇಲ್ಲಿ ಪ್ರಿಯಾಪಟ್ಟಣದಲ್ಲಿ ಒಂದು ಆಫೀಸ್ ಮಾಡ್ತೀವಿ, ಖಂಡಿತ ನಿಮ್ಮನ್ನು ಆಹ್ವಾನ ಮಾಡೇ ಮಾಡ್ತೀವಿ. ಆದರೆ ನಾವು ಸ್ವಲ್ಪ ನ್ಯೂಸು ಪ್ರಿಯಾಪಟ್ಟಣದಲ್ಲಿ ಇನ್ನೂ ನಿಮಗೆ ಖಂಡಿತ ಸಿಗುತ್ತೆ. ಪ್ರಿಯಾಪಟ್ಟಣ, ಟಿ ನರಸೀಪುರ, ಹುಣಸೂರು, ನಂಜನಗೂಡು, KR ನಗರ, HD ಕೋಟೆ, ಮೈಸೂರು ಸೌತು, ಮೈಸೂರು ನಾರ್ತ್, ಮೈಸೂರು ಸಿಟಿ ಎಲ್ಲ ಕಡೆಗೂ ಸಿಗುತ್ತೆ. ನಾನು ಮೈಸೂರು ಜಿಲ್ಲೆಯ ಪತ್ರಕರ್ತನ ಅಪ್ಪು ನ್ಯೂಸ್ ಚಾನಲ್ನ ಒಂದು ವರದಿಗಾರನಾಗಿ ನಾನು ನಿಮಗೆ ಪ್ರಮಾಣ ಮಾಡಬಲ್ಲೆ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅಭಿಮಾನಿಯಾಗೂ ನಾನು ಖಂಡಿತ ನಿಮಗೆ ನಾನು ಭರವಸೆ ನೀಡ್ತೀನಿ. ಮಹೇಶ್ ಕಡಹಟ್ಟಿ ಅವರೇ, ದಯವಿಟ್ಟು ಕ್ಷಮೆ ಇರಲಿ, ನಾನೊಂಚೂರು ರೆಸ್ಪಾನ್ಸ್ ಮಾಡೋಕ್ಕಾಗ್ತಿಲ್ಲ. ಮತ್ತು ನನ್ನೊಂದು ವೀಡಿಯೋ ಕಳಿಸಿದ್ದೆ, ಈಗ ನಮ್ಮ ಅದೊಂದು ವೀಡಿಯೋನ ಒಂಚೂರು ಟೆಲಿಕಾಸ್ಟ್ ಮಾಡಿಕೊಡಿ. ಸ್ವಲ್ಪ ಇನ್ನೂ ನಮ್ಮ ಚಾನಲ್ ಬೆಳಿಬೇಕು. ನಾನು ಖಂಡಿತ ನನ್ನ ಕೈಲಾದಷ್ಟು ಸಹಾಯನ ಮಾಡೇ ಮಾಡ್ತೀನಿ. ನಾನು ಯಾವುದೇ ರೀತಿ ಬೇರೆ ಪತ್ರಕರ್ತರ ಥರ ನೋಡ್ಬಿಟ್ಟು ದುಡ್ಡಿಗೆ ಆಸೆ ಪಡೋನಲ್ಲ ನಾನು. ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ನಾವು ಏನಾದರೂ ಒಂದು ಸರ್ವಿಸ್ ಮಾಡಬೇಕು ಅಂತ ಬಂದಿರೋದು ಹೊರತು, ಸರ್ವಿಸ್ ಮೋಟೋ ಹೊರತು ನನ್ನ ವೈಯಕ್ತಿಕ ಸಮಸ್ಯೆ ಅದು ಒಂದು ಕಡೆ ಇರಲಿ. ಆದರೆ ಮಾಡೇ ಮಾಡ್ತೀವಿ, ಮಾಡೇ ಮಾಡೋಣ, ನಾವು ಜೊತೆಲಿರ್ತೀವಿ. ಸ್ವಲ್ಪ ನನಗೆ ಏನಾಗ್ತೈತೆ ಅಂತಂದರೆ ಮನೆ ಬೆಳೆಸ್ಬಿಟ್ಟಿದ್ದೀನಿ, ಮನೆ ಮಾಡ್ತಾಯಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ, ಆಮೇಲೆ ನನ್ನ ಸ್ಟ್ರೈಕ್ ಬಗ್ಗೆ ಒಂಚೂರು ನೀವು ಟೆಲಿಕಾಸ್ಟ್ ಮಾಡಲೇಬೇಕು. ನಾನೊಬ್ಬ ಪತ್ರಕರ್ತನಾಗೋದ್ರ ಜೊತೆಗೆ ಒಬ್ಬ ಸಾರ್ವಜನಿಕನಾಗಿ ನಾನು ಏನೇನು ಸಮಸ್ಯೆ ಅನುಭವಿಸ್ತಿದ್ದೀನಿ ಅದನ್ನು ಆಲ್ರೆಡಿ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಖಂಡಿತ ನೀವು ಟೆಲಿಕಾಸ್ಟ್ ಮಾಡಲೇಬೇಕು. ಟೆಲಿಕಾಸ್ಟ್ ಮಾಡೋದ್ರ ಮುಖಾಂತರ ನನಗೆ ನ್ಯಾಯ ಕೊಡಬೇಕು. ಈಗ ನಾವು ಪತ್ರಕರ್ತರಿಗೆ ನ್ಯಾಯ ಮಾಡ್ತಾರೆ ಅಂತಂದರೆ, ಕುಟುಂಬಕ್ಕೆ ನ್ಯಾಯ ಮಾಡ್ತಾರೆ ಅಂತಂದರೆ, ಇನ್ನು ಸಾಮಾನ್ಯ ವ್ಯಕ್ತಿಗಳ ಕಥೆ ಏನು ಹೋಗಿದ್ರೆ? ಅಂದರೆ ನಾವು ರೋಲ್ ಕಾಲ್ ಮಾಡೋದು ಇನ್ನೊಂದು ಮಾಡ್ತಾಯಿಲ್ಲ. ನಾವು ಇದುವರೆಗೂ ಕೇಳಿ ಪ್ರಿಯಾಪಟ್ಟಣ ತಾಲೂಕಲ್ಲಿ ಎಲ್ಲಾದರೂ ಹೋಗಿ ಕೇಳಿ. ನಾವು ಏನು ಅಂತಂದರೆ ನನ್ನ ವೈಯಕ್ತಿಕವಾಗಿ ನಾನು ಏನು ಬೇಕಾದ್ರೆ ವೈಯಕ್ತಿಕವಾಗಿ ನನ್ನ ವೈಯಕ್ತಿಕ ಸಮಸ್ಯೆಗಳು, ಸಾರ್ವಜನಿಕವಾಗಿ ನಾನು ಅಧಿಕಾರಿಗಳನ್ನ ನಾನು ಬ್ಲಾಕ್ ಮಾಡಲ್ಲ. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಪೇಪರ್ನವರು, ಮೀಡಿಯಾದವರು ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನಮ್ಗೆ ಒಂದು ಮನೋಭಾವ ಇಲ್ಲ, ಆ್ಯಟಿಟ್ಯೂಡ್ ಇಲ್ಲ, ಆ ಥರ ಬೆಳೆದೂ ಇಲ್ಲ, ಬೆಳೆಯೋದೂ ಇಲ್ಲ. ಮುಂದಿನ ದಿನಗಳಲ್ಲಿ ಅಷ್ಟೇ ನಮ್ದು ಏನೈತೆ ನಮ್ಮ ಕೆಲಸ ನಾವು ನೋಡ್ಕೊಂಡು ಹೋಗ್ತೀವಿ ಅಷ್ಟೇ. ನಾವು ಸರ್ವಿಸ್ ಮೋಟೋ, ಸರ್ವಿಸ್ ರೀಸನ್ ಏನು, ಸರ್ವಿಸ್ ಅಷ್ಟೇ. ದಯವಿಟ್ಟು ಈ ಒಂದು ನಾನು ಮಾಡ್ತಿರೋ ವೀಡಿಯೋನ ಖಂಡಿತ ನೀವು ಟೆಲಿಕಾಸ್ಟ್ ಮಾಡ್ತೀರ ಅನ್ನೋ ನಂಬಿಕೆ ನನಗಿದೆ. ದಯವಿಟ್ಟು ಟೆಲಿಕಾಸ್ಟ್ ಮಾಡಿ. ಸ್ವಲ್ಪ ನನಗೆ ನಿಮ್ಮನ್ನು ಸಂಪರ್ಕ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಮನೆ ಕೆಲಸ, ಫೌಂಡೇಶನ್ ಆಗ್ತಿದ್ದೀನಿ. ಒಂದು ಮಂತ್ ಟೈಮ್ ಕೊಡಿ. ಆ ಮಂತ್ ಟೈಮಲ್ಲಿ ನಿಮ್ಗೆ ಏನು ಡೊನೇಟ್ ಮಾಡಬೇಕು ಖಂಡಿತ ನನ್ನ ಕಡೆಯಿಂದ ಮಾಡೇ ಮಾಡ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಮತ್ತು ನಾನು ವೀಡಿಯೋಗಳನ್ನ ಒಂಚೂರು ಆದಷ್ಟು ಮುಂದಿನ ದಿನಗಳಲ್ಲಿ ಪುನೀತ್ ರಾಜ್ಕುಮಾರ್ ಸಂಬಂಧಪಟ್ಟಾಗೆ ಅಕ್ಟೋಬರ್ 29 ಒಂದು ಏನು ಮಾಡ್ತೀನಿ ಅಂದರೆ ಒಂದು ಅಪ್ಪು ಬಗ್ಗೆ ಒಂಚೂರು ಮಾತಾಡ್ತೀನಿ, ಅದನ್ನು ಟೆಲಿಕಾಸ್ಟ್ ಮಾಡಿ ಅಂತ ಹೇಳ್ತೀನಿ. ದಯವಿಟ್ಟು ಕ್ಷಮೆ ಇರಲಿ ಮಹೇಶ್ ಕಡಹಟ್ಟಿ ಅವರೇ.